ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಅತ್ಯಂತ ಮಸ್ತಾಗಿ ಮಾಡಬಹುದಾದಂತಹ ಗೋಧಿ ಹಿಟ್ಟಿನ ಪುರಿ, ಅದರ ಜೊತೆ ಒಂದು ಬಹಳ ವಿಶೇಷವಾಗಿರುವಂತಹ ಆಲೂ ಮಸಾಲ, ಇವು ಎರಡು ರೆಸಿಪಿಗಳನ್ನ ಅತೀ ಭಾರಿಯಾಗಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೇವೆ ರೀ ನಿಮಗೆ ವಿತ್ ಟಿಪ್ಸ್. ಏಕದಮ್ ಫಸ್ಟ್ ಟೈಮ್ ಮಾಡತ್ತಿದ್ರು ಗೋಧಿ ಹಿಟ್ಟಿನ ಪುರಿ ಪರ್ಫೆಕ್ಟಾಗಿ ಬರುವಂಗೆ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರದ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನೋಡಿ, ಇದಕ್ಕೆ ನೀವೇನು ತೊಗೋಬೇಕು, ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಚಾಣಿಸಿ ತೊಗೊರಿ. ತೀದ್ರಿ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊರಿ. ಒಂದು ಮಿಕ್ಸಿಂಗ್ ಬೌಲ್ದಾಗ ಯಾವ್ದ್ರಾಗಾರಿ ಒಂದು ತೊಗೊರಿ. ಆಮೇಲೆ ನೆನಪಿಟ್ಕೊರಿ, ಅದಕ್ಕೆ ರವಾ, ಚಿರೋಟಿ ರವಾ ಹಣ್ಣು ಹಾಕಬೇಕು. ಎಷ್ಟು ರೀ? 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವಾ ಹಣ್ಣು ಸೇರಿಸಿರಿ. ಹಂಗೆ ಒಂದು ಟೀ ಸ್ಪೂನಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಹಾಕಬೇಕ್ರಿ. ಅದಾದ ನಂತರ ಅದನ್ನು ಒಮ್ಮೆ ಡ್ರೈ ಮಿಕ್ಸ್ ಮಾಡಿರಿ. ಆಮೇಲೆ ಇದಕ್ಕೇನು ಮಾಡಿರಿ ಅಂತಂದ್ರೆ 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಈ ಹಿಟ್ಟೊಳಗನ್ನು ಹಾಕಿ ಅದ್ರ ಜೊತೆ 1 ಟೀ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿರಿ. ಸಕ್ಕರೆ ಸೇರಿಸ್ಲಿಲ್ಲ ನಡಿತೈತ್ರಿ, ಆದ್ರೆ ಕಲರ್ ಚಂದ ಬರ್ತೈತೆ ಅಂತೇಳಿ ಸಕ್ಕರೆಯನ್ನು ಸೇರಿಸ್ತೀವಿ ಮತ್ತು ಚಲೋನೂ ಹಾಕ್ತಾರೆ. ಆಮೇಲೆ ಎಣ್ಣೆಂದೂ ಮಸ್ತಾಗಿ ಮೃದುವಾಗಿನ ಬರ್ತಾವ್ರಿ, ಏಕದಮ್ ಪೂರಿ ಚಲೋ ತಂಗಿ ಬರ್ತಾವೆ ನೋಡಕ್ರಿ. ಈಗ ಹಿಟ್ಟನ್ನು ಮೊದಲಿಗಿನ ಹಂಗೆ ಕಲಿಸಿ ಆಮೇಲೆ ನೀರನ್ನು ಸ್ವಲ್ಪ ಹಾಕೋಂತ ಅದನ್ನು ಕಲಸಾಕ ಶುರು ಮಾಡ್ಬೇಕ್ರಿ. ಹಿಟ್ಟನ್ನು ನೀವು ಕಲಿಸ್ಬೇಕ್ರಿ. ಏಕದಮ್ ಅಂತಂದ್ರೆ ಒಮ್ಮೆ ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಪೂರ್ತಿ 1 ಕಪ್ ಹಿಟ್ಟು ಏನು ನೀರನ್ನು ಬೇಕಾಗಿಲ್ಲ ರೀ. ಈ 2 ಕಪ್ ಹಿಟ್ಟಿಗೆ ಸ್ವಲ್ಪ ಬೇಕಾಕಾವು, ಒಂದಿವ್ಸ ಉಳಿಸ್ತಾವ್ರಿ, ನಡಿತೈತೆ ರೀ. ಅಂದಾಜು ನೀವು 1 ಕಪ್ಪಷ್ಟು ನೀರನ್ನು ತೊಗೊರಿ, ಅದರೊಳಗೆ ಒಂದಿವ್ಸ ಉಳಿತಾವೆ. ಇಷ್ಟು ಮಾಡ್ಕೊತ ನೀವು ಹಿಟ್ಟನ್ನು ಕಲಸ್ಕೊತ ಈ ರೀತಿಯಾಗಿ ಅದನ್ನು ಹದವಾಗಿ ನಾದ್ತಾ ಹೋಗಬೇಕು. ಅಂದ್ರೆ ಬರೋಬ್ಬರಿಯಾಗಿರ್ತೈತಿ. ಹಂಗಂತೇಳಿ ಪೂರ್ತಿ ಮೆದು ನಾದಂಗಿಲ್ಲ, ಒಂದು ಈಟು ಗಟ್ಟಿನ ಇರಬೇಕಿರ್ತೈತ್ರಿ. ಅಷ್ಟು ನೀರು ಉಳ್ದಾವ್ ನೀವು ನೋಡ್ಬೋದು ರೀ. ಹಿಂಗೆ ನೀವು ನಾದಿ ಈ ಒಂದು ಗೋಧಿ ಹಿಟ್ಟನ್ನು ತಯಾರು ಮಾಡ್ಕೊಳ್ಬೇಕ್ರಿ. ಸ್ವಲ್ಪ ಗಟ್ಟಿ ಐತ್ರಿ, ನೆನಪಿಟ್ಕೋರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಅದು ಆಮೇಲೆ ನೆನಿತೈತಿ. ಈಗ ಆಲೂ ಮಸಾಲ ಮಾಡೋಟಿಗೆ ಆಮೇಲೆ ಏನು ಮಾಡಿರಿ, ಅದು ಆರಬಾರ್ದ್ರಿ. ಅದಕ್ಕೆ ಒಂದು ಇಟ್ಟು ಮೇಲೆ ಎಣ್ಣೆಯನ್ನು ಹಾಕಿ ನೀವು ಅದನ್ನು ಸ್ವಲ್ಪ ಈ ರೀತಿಯಾಗಿ ಮಿದ್ದಿ ಸಾಫ್ಟ್ ಆಗೋಂಗೆ ಮಾಡಿ ಮೇಲೆ ಒಂದು ಏನರೇ ಮುಚ್ಚಿ ಇಟ್ಬಿಡ್ರಿ. ತೀತ್ರಿ ಎಲ್ಲಿ ತನಕ ಆಲೂ ಮಸಾಲ ಏನು ಮಾಡ್ತಿರಲಿಲ್ಲ ಅದು ಮುಗಿತನ ನೀವು ಇದನ್ನು ಇಟ್ಬಿಡ್ರಿ. ಈ ಕಡೆ ಆಲೂಗಡ್ಡೆಯನ್ನು ಒಂದು 4-5 ದೊಡ್ಡ ಆಲೂಗಡ್ಡೆ ಇದ್ದು ಅಂತಂದ್ರೆ ಸ್ವಲ್ಪ 3-4 ಕುದಿಸಿ ಇಟ್ಕೊರಿ. ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಇಟ್ಕೊರಿ. ಒಂದು ಕಡೆದಾಗ ಎಣ್ಣೆಯನ್ನು ಕಾಕಿಟ್ಟು ಎಣ್ಣೆ ಕಾದಾದ ನಂತರ ಇದಕ್ಕೆ ಸಾಸಿವೆ, ಜೀರಿಗೆ, ಹಂಗೆ ಇಂಗು, ಅದಾದ ನಂತರ ಫ್ರೆಶ್ ಕರಿಬೇವು ಎಲೆಗಳನ್ನು ಹಾಕಿ ಅವು ಚಟ್ ಪಟ್ ಅನ್ನ ಕತ್ತು ಅಂತಂದ್ರೆ ರೀ, ಅವಾಗ ನೀವು ಇದಕ್ಕೆ ಒಂದು 2 ಬೆಳಗ್ಗೆ ಮೆಣಸನ್ನು ಹಾಕಿ ಒಂದು ಪುಲಾವ್ ಎಲೆಯನ್ನು ಹಾಕಿರಿ. ಹಾಕಿ ಅದನ್ನು ತಿರುವಾಡಿದ ನಂತರ ಇದಕ್ಕೆ ಉಳ್ಳಾಗಡ್ಡಿಯನ್ನು ಹಾಕಿರಿ. ಒಂದು ಉಳ್ಳಾಗಡ್ಡಿ ಚೆಂದಂಗೆ ಹಾಕಿ ಫ್ರೈ ಮಾಡಿರಿ. ಈ ಒಂದು ಆಲೂ ಮಸಾಲ ಏನೈತಿಲ್ಲ, ಇದ್ರಾಗ ನಿಮಗೆ ಯಾವುದೇ ರೀತಿಯ ಮಿಕ್ಸರ್ ಅವಶ್ಯಕತೆ ಬರೋದಿಲ್ಲ. ಹೋಗಿ ಗ್ರೇವಿ ಮಾಡ್ಕೊಂಬರ್ಬೇಕಂತ ಏನೂ ಇಲ್ಲ ರೀ. ಸಿಂಪಲ್ ಆಗಿನ ಏಕದಮ್ ತಾಬಡ ಅಷ್ಟು ಚಲೋ ತಂಗೆ ಆಗ್ತೈತೆ ರೀ. ನೋಡಕ್ರಿ, ಮುಂದಕ್ಕೆ ಇದ್ರೊಳಗೆ ಸಣ್ಣಗೆ ಕಟ್ ಮಾಡಿರುವಂತಹ 2 ಸಣ್ಣ ಟೊಮ್ಯಾಟೋವನ್ನು ನಾವಿಲ್ಲಿ ಸೇರಿಸಿದ್ದೀವಿ ರೀ. ಸಣ್ಣಗೆ ಕಟ್ ಮಾಡಿ ಹಾಕಿರಿ. ಅದಾದ ನಂತರ ಅದನ್ನು ಫ್ರೈ ಮಾಡೋಕೆ ಶುರು ಮಾಡಿರಿ. ಚಲೋತ್ನಂಗೆ ಫ್ರೈ ಮಾಡಿರಿ. ಸ್ವಲ್ಪ ಜಲ್ದಿ ಕರಗಬೇಕು ಟೊಮ್ಯಾಟೊ ಅಂತಂದ್ರೆ ಉಪ್ಪನ್ನು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಇದನ್ನು ಮತ್ತೊಮ್ಮೆ ನೀವು ಬರೋಬ್ಬರಿಯಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಹೋಗ್ರಿ. ಚಲೋತ್ನಂಗೆ ಅದನ್ನು ನೋಡ್ಬೋದು ನೀವು. ಮೊದಲಿನಕ್ಕಿಂತ ಕರಿಗಿ ಆಗಕತ್ತೈತಿ ರೀ. ಈ ಟೊಮ್ಯಾಟೊನು ಕರಗತೈತಿ, ಉಳ್ಳಾಗಡ್ಡಿನೂ ಕರಗತೈತಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, 1 ಟೀ ಸ್ಪೂನಷ್ಟು ನೀವೇನು ಮಾಡಿರಿ ಅಂತಂದ್ರೆ ಇದಕ್ಕೆ ಸಾಂಬಾರು ಮಸಾಲ, 1 ಟೀ ಸ್ಪೂನಷ್ಟು ಗರಂ ಮಸಾಲನ್ನು ಹಾಕಿರಿ. ಅದಾದ ನಂತರ ಏನು ಮಾಡಿರಿ, ಇದ್ರೊಳಗೆ ನಿಮಗೆ ಸಾಂಬಾರು ಪೌಡ್ರ್ ಬೇಡ ಅಂದ್ರೂ ನಡಿತೈತಿ, ಹಾಕಲಿಲ್ಲ ಅಂದ್ರೂ ನಡಿತೈತಿ. ಆಮೇಲೆ ಒಂದು 2 ಸ್ವಲ್ಪ ಚಮಚ ಅಷ್ಟು ಕೆಂಪು ಖಾರದ ಪುಡಿ ಅಥವಾ ಅಚ್ಚ ಖಾರದ ಪುಡಿ, ಹಾಗೆ ಒಂದಿಟ್ಟು ಅರಿಶಿನ ಪುಡಿಯನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿರಿ. ಖಾರ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀವು ಹಾಕಬೇಕಾಕತಿ, ಅದನ್ನು ಲಕ್ಷದಾಗ ಇಟ್ಕೊರಿ. ಅದಾದ ನಂತರ ಈಗ ಏನು ಮಾಡಿರಿ, ಬರೋಬ್ಬರಿಯಾಗಿ ಕುದಿಸಿ ತೊಗೊಂಬಂತಹ ಆಲೂಗಡ್ಡೆನ ಇಲ್ಲಿ ಮಿಕ್ಸ್ ಮಾಡತ್ತಿರ್ತಿಲ್ಲ. ಇಲ್ಲಿ ಗ್ಯಾಸ್ ಫ್ಲೇಮ್ ಲೋಗಿರಲಿ, ನಡಿತೈತಿ ರೀ. ಲೋ ಫ್ಲೇಮ್ದಾಗ ಇಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ 3 ಕಪ್ಪಷ್ಟು ನೀರನ್ನು ಸೇರಿಸಿರಿ. 3 ಕಪ್ಪಷ್ಟು ನೀರನ್ನು ಸೇರಿಸಿದ್ರಿ ಅಂತಂದ್ರೆ ಬರೋಬ್ಬರಿಯಾಗಿ ಈಗ ಫ್ಲೇಮನ್ನು ಹೈ ಮಾಡಿರಿ, ಜೋರು ಇಡ್ರಿ ಗ್ಯಾಸ. ಅದಾದ ನಂತರ ಮಿಕ್ಸ್ ಮಾಡೋಕೆ ಶುರು ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಅದು ಸ್ವಲ್ಪ ಕುದ್ದಂಗೆ ಅದು ಗಟ್ಟಿ ಆಕೈತೆ. ಇದಕ್ಕೆ ನೋಡಿ, ಕಸೂರಿ ಮೇಥಿಯನ್ನು ಸ್ವಲ್ಪ ನೀವು ಹುರಿದ ಈ ರೀತಿ ತಿಕ್ಕಿ ಹಾಕಿರಿ. 1 ಟೀ ಸ್ಪೂನಷ್ಟು ಹಾಕಿರಿ. ಭಾಳ ಚಲೋ ಆಗ್ತೈತಿ. ಫ್ಲೇವರ್ನು ಅಷ್ಟೇ ಅಗದಿ ಬರೋಬ್ಬರಿಯಾಗಿನ ಬರ್ತೈತೆ ರೀ. ಆ ಒಂದು ಕಸೂರಿ ಮೇಥಿಯನ್ನು ಹಾಕಿ ಕರೆಕ್ಟಾಗಿ ಅದನ್ನು ಮತ್ತೆ ಮಿಕ್ಸ್ ಮಾಡಿ ನೀವು ಇದಕ್ಕೆ ಬೇಕಂದ್ರೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಬೋದು, ಇಲ್ಲ ಅಂತ ನಡಿತೈತಿ. ಉಪ್ಪದು ಹೆಚ್ಚು ಕಡಿಮೆ ಬೇಕಾದ್ರೆ ಅದನ್ನು ನೀವು ಅಡ್ಜಸ್ಟ್ ಮಾಡಿರಿ, ಹೆಚ್ಚಬೇಕಂದ್ರೆ ಹಾಕಿರಿ. ಆಮೇಲೆ ಅದನ್ನು ಮಿಕ್ಸ್ ಮಾಡಿ ನೀವೇನು ಮಾಡಿರಿ, ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಯಾಕ್ಬಿಡ್ರಿ. ಅದು ಹೆಂಗೆ ಕುದಿಬೇಕು ಅಂತಂದ್ರೆ ಮ್ಯಾಲೆ ಈ ರೀತಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಲಾಲ್ ಆಗ್ಬೇಕ್ರಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ನೀವು ಮ್ಯಾಲಿಂದ ಹಾಕಿರಿ. ಭಾಳ ಹಾಕಿರಿ, ನಡಿತೈತಿ. ಹಾಕಿ ಈಗ ಅದನ್ನು ಮಿಕ್ಸ್ ಮಾಡಿರಿ. ಏಕದಮ್ ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಆಲೂ ಮಸಾಲ ಏಕದಮ್ ಸಿಂಪಲ್ಲಾಗಿ ಭಾಳ ಮಸ್ತಾಗಿ ಪೂರಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿ ಒಂದು ಸಿಂಪಲ್ ವಿಧಾನದಾಗ ತಯಾರಾಗ್ತೈತೆ ರೀ.
ಇದನ್ನು ನೀವು ಎಂದು ಮಾಡಿರಲ್ಲ ಅಂತಂದ್ರೆ ಒಂದು ಸಲ ತಪ್ಪಲಾರ್ದ ಮಾಡಿ ಅಷ್ಟು ಚಪಾತಿ ಜೊತೆನೂ ಭಾರಿ ಇರ್ತೈತೆ ರೀ, ಅನ್ನದ ಜೊತೆನೂ ಭಾರಿ ಇರ್ತೈತಿ. ಒಂದು ಸಲ ಮಾಡಿ. ಈಗ ನಾವು ಪೂರಿ ಕಡೆ ವಾಪಸ್ ಬಂದು ಪೂರಿ ಹಿಟ್ಟ ಏಕದಮ್ ಮಸ್ತಾಗಿ ಮುಚ್ಚಿಟ್ಟಿದ್ರಲ್ಲ ಅದನ್ನು ತೆಗೀರಿ. ಈಗ ಇದನ್ನು ಕೈಯಿಂದ ಇನ್ನೊಮ್ಮೆ ಮಿದ್ಕೋರಿ, ಚೆಂದಂಗೆ ಮಿದ್ಕೋರಿ ಏಕದಮ್. ಅದನ್ನು ಆರಾಕದು ಬಿಡಾಕೆ ಹೋಗ್ಬೇಡ್ರಿ ಅಂತಂದ್ರೆ ಮೊದಲ ಹಿಂಗೆ ಮುಚ್ಚನ್ನ ಇಡ್ರಿ, ಕವರ್ ಮಾಡಿ ಇಡ್ರಿ. ಅದಾದ ನಂತರ ಎಲ್ಲ ಉಳ್ಳಿಗಳು ಒಂದೇ ಸೈಜ್ ಬರಬೇಕಂದ್ರೆ ಈ ರೀತಿ ಬೆರಳು ನಡಬರ್ಕಿಂದ ಒಂದು ಉಳ್ಳಿ ಮಾಡ್ಕೊಂಡು ಪೇಡೆಗತ್ಲೆ ಮಾಡ್ಕೊಂಡು ಇಟ್ಕೊಂಡ್ಬೇಡ್ರಿ. ಅದಕ್ಕೆ ಗೋಧಿ ಹಿಟ್ಟು ಐತ್ರಿ, ಅದು ಆರಬಾರ್ದು ಅಂತ ಹೇಳಿದಿನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನೀವು ಮತ್ತೆ ಕವರ್ ಮಾಡಿ ಇಡಿ. ಈಗ ಒಂದು ಉಳ್ಳೆಯನ್ನು ತೊಗೊಂಡು ಅದನ್ನು ಈ ರೀತಿ ಕೈಯಿಂದ ಒತ್ತಿರಿ. ಬೆಲ್ಲನಿಗೆ ಅಂದ್ರೆ ಈ ಮನೆ ಇರ್ತೈತಿಲ್ಲ ಚಪಾತಿ ಮಾಡೋದು ಅದ್ರ ಮೇಲೆ ಮಾಡೋರಿದ್ರೆ ಮಾಡಿರಿ, ಇಲ್ಲ ಅಂತಂದ್ರೆ ಪರಿಶಿ ಮೇಲೆ ಮಾಡಿರಿ. ಸ್ವಲ್ಪ ಅದನ್ನು ಒತ್ತಿ ಅದಕ್ಕೊಂದು ಈಟು ಎಣ್ಣೆಯನ್ನು ಹಚ್ಚಿ ನೀವು ಲಟ್ಟಿಸ್ರಿ. ಎಲೆಯನ್ನು ಈ ರೀತಿಯಾಗಿ ಭಾಳ ತೆಳವರು ಮಾಡಬೇಡ್ರಿ, ಭಾಳ ದಿಪ್ಪು ಮಾಡಬೇಡಿ. ಹಂಗೆ ಮಾಡಿರಿ ಬರೋಬ್ಬರಿಯಾಗಿ ಬರ್ತಾವೆ. ಎಣ್ಣೆ ಕಾದತ್ತಿಲ್ಲ ಅಂತ ಹೇಳಿ ಒಂದು ಸಲ ಚೆಕ್ ಮಾಡ್ಕೊರಿ. ಎಣ್ಣೆ ಬರೋಬ್ಬರಿಯಾಗಿ ಕಾಯಬೇಕು. ಎಣ್ಣೆ ಈ ನೋಡಿರಿ, ಈ ಎಲೆ ಹಾಕೋಕ್ಕಿಂತ ಮೊದಲು ಅದು ಸಣ್ಣ ಇರಲಿ ರೀ ಫ್ಲೇಮ್. ಆಮೇಲೆ ಹಾಕಿದ ಮೇಲೆ ಹೈ ಫ್ಲೇಮ್ ತೊಗೊಂಬಂದು ಇದನ್ನು ಒಂದು ಈಟು ಹಿಂಗೆ ಒತ್ತಿದ್ರಿ ಅಂತಂದ್ರೆ ಏಕದಮ್ ಮಸ್ತಾಗಿ ಉಬ್ಬಿ ಈ ಒಂದು ಗೋಧಿ ಹಿಟ್ಟಿನ ಪುರಿ ಚೆನ್ನಾಗಿ ಬರ್ತದೆ ರೀ. ಇದನ್ನು ಮತ್ತೆ ಭಾಳ ಸಲ ತಿರುಗಿಸ್ಬೇಕಂತ ಏನಿಲ್ಲ. ಒಂದು ಹಾಕಿದ್ರಿ ಅದನ್ನಿಂದ 2 ಸಲ ಮೇಲೆ ಕೆಳಗೆ ಮೇಲೆ ಮಾಡಿದ್ರಿ ಅಂತಂದ್ರೆ ಮುಗಿದೋಯ್ತು ರೀ. ಇಷ್ಟನ್ನು ನೀವು ಮಾಡಿ ಈ ಒಂದು ಗೋಧಿ ಹಿಟ್ಟಿನ ಪುರಿಯನ್ನು ತಕ್ಕೊಂಬಿಡ್ರಿ. ಏಕದಮ್ ಸಿಂಪಲ್ಲಾಗಿ ಮಸ್ತಾಗಿ ಬರ್ತದೆ ರೀ. ಏಕದಮ್ ಚಂದ ಕಾಣತೈತಿಲ್ಲ ರೀ ಗೋಧಿ ಹಿಟ್ಟಿನ ಪುರಿ, ಮತ್ತು ಏಕದಮ್ ಸಾಫ್ಟೂ ಐತ್ರಿ. ಹಂಗನ ನೀವು ಎಲ್ಲ ಉಳ್ಳಿಗಳಿಗೆ ಸ್ವಲ್ಪ ಈ ರೀತಿ ಎಣ್ಣೆಯನ್ನು ಹಚ್ಚಿ ಅದನ್ನು ಎಲ್ಲ ಕಡೆ ಚೆನ್ನಾಗಿ ಮಾಡಿ ಮ್ಯಾಲ ಕೆಳಗೆ 2 ಕಡೆ ಹಚ್ಬೋದು ರೀ ಎಣ್ಣೆ. ಅಷ್ಟು ಹಚ್ಚಿ ಆಮೇಲೆ ಅದನ್ನು ಲಟ್ಟಿಸ್ರಿ, ಚಂದಂಗೆ ಲಟ್ಟಿಸ್ರಿ. ಭಾಳ ದಿಪ್ಪಿಡಾಕೆ ಹೋಗ್ಬೇಡ್ರಿ, ನೆನಪಿಲ್ರಿ. ಏಕದಮ್ ಸಾಫ್ಟಾಗಿ ಬರ್ತಾವೆ, ಮಸ್ತಾಗಿ ಮೃದುವಾಗಿರುವಂತಹ ಪೂರಿ ನಿಮಗೆ ಸಿಗ್ತಾವೆ. ಹಿಂಗನ ನೀವು ಮಾಡಿ ಎಣ್ಣೆ ಒಳಗೆ ಕರೆದು ತೆಗಿಬೇಕ್ರಿ. ಇದರೊಳಗೆ 2 ಟೇಬಲ್ ಸ್ಪೂನಷ್ಟು ನಾವು ಚಿರೋಟಿ ರವೆಯನ್ನು ಹಾಕಿರ್ತೀವಿ. ಬರೀ ಆಲೂ ಮಸಾಲ ಒಂದು ಇಲ್ಲ ಅಂತಂದ್ರೆ 15ರಿಂದ 20 ನಿಮಿಷ ಅದೊಂದು ಚಂದಂಗೆ ನೆನಿತು ಅಂತಂದ್ರೆ ಸಾಕು. ಭಾಳ ತನ ಇಡುವ ಅವಶ್ಯಕತೆ ಇಲ್ಲ. ಇನ್ಸ್ಟಂಟಾಗಿನ ಮಾಡ್ಕೊಳ್ಳುವಂತಹ ಗೋಧಿ ಹಿಟ್ಟಿನ ಪುರಿ ನಿಮ್ಗೆ ಈಸಿ ಅನ್ನಿಸ್ತಾವೆ ರೀ. ಮೈದಾ ಹಿಟ್ಟಿನ ಪುರಿ ಒಬ್ಬೊಬ್ರಿಗೆ ಆಗಿ ಬರ್ತಿರಂಗಿಲ್ಲ ರೀ, ಅವರಿಗೆ ಈ ಗೋಧಿ ಹಿಟ್ಟಿನ ಪುರಿ 100% ವರ್ಕ್ ಆಗ್ತೈತಿ ಮತ್ತು ಈಸಿ ಅನ್ನಿಸ್ತೈತಿ ರೀ. ಆಮೇಲೆ ಇವನ್ನ ಏನು ಆರಾಮಾಗಿ ಈ ರೀತಿ ಎಲೆಯನ್ನು ಎತ್ತೋದು, ಎಣ್ಣೆಯನ್ನು ಕಾಯಕ್ಕೆ ಇಡಬೇಕು. ಅದೊಂದು ನೆನಪಿಟ್ಕೊರಿ, ಎಣ್ಣೆ ಚೆನ್ನಾಗಿ ಕಾಯಬೇಕು. ಆಮೇಲೆ ಅದನ್ನು ಈ ರೀತಿ ಸ್ವಲ್ಪ ಒತ್ತಿದ್ರಿ ಅಂತಂದ್ರೆ ಅದು ಉಬ್ಬಿ ಬರ್ತೈತಿ. ಮೇಲೆ ಕೆಳಗೆ ಮೇಲೆ ಮಾಡಿ ದಂಡಿನೂ ಒಂದು ಈಟು ಎಣ್ಣೆ ಒಳಗೆ ಉಳಿಯೋಂಗೆ ನೋಡ್ಕೊಂಡು ಜೋರಿಟ್ಟನ್ನು ತೆಗೆದುಬಿಟ್ರಿ. ಇಷ್ಟು ಮಾಡ್ರೆ ಅವೇನು ಎಣ್ಣೆ ಹಿಡಿದಿಲ್ಲ, ಏನೂ ಇಲ್ಲ, ಚಲೋ ತಂಗಿ ಬರ್ತಾವ್ರಿ, ಸಾಫ್ಟಾಗಿನೂ ಇರ್ತಾವೆ. ನೋಡತ್ತೀರಿ ಈಗ ಎಲ್ಲ ಪುರಿಗಳನ್ನ ನಮ್ಗೆ ಹೆಂಗೆ ಬೇಕೋ ಹಂಗೆ. ಒಂದೇ ಸಲ ನೀವು ಬೇಕಂದ್ರೆ ಎಲ್ಲಿ ಒಂದು 4-5 ಲಟ್ಟಿಸಿ ಇಟ್ಕೊಂಡು ಒಂದೊಂದು ಕರಿತಂದ್ರೆ ಹಂಗೂ ಕರಿಬೋದು, ನಡೀತೈತೆ ರೀ. ನಿಮಗೆ ಬೋನಸ್ ಹೇಳೇನ್ರಿ, ಈ ಒಂದು ಮಸ್ತಾಗಿರುವಂತಹ ಸಾಫ್ಟ್ ಪುರಿ ಅಂದರೆ ಗೋಧಿ ಹಿಟ್ಟಿನ ಪುರಿ ಮತ್ತು ಅದ್ರ ಜೊತೆ ಆಲೂ ಮಸಾಲೆ ಐತಿಲ್ಲ ಅದ್ರ ಜೊತೆ ಶೀಕರ್ಣಿನೂ ಮಾಡ್ಕೊರಿ. ಭಾಳ ಇಷ್ಟಪಟ್ಟು ತಿಂತೀರಿ. ಹಂಗಾದ್ರೆ ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ತೀರಿ ಅಂಥೇಳಿ ಭಾವಿಸ್ತಾ, ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.